ಅಪಘಾತ ಸಂಬಂಧ ಪ್ರಕರಣದ ಕೇಸ್ ಪಡೆಯುವಂತಹ ವಿಚಾರದಲ್ಲಿ ತಾಲೂಕು ವಕೀಲರುಗಳ ನಡುವೆ ಪರಸ್ಪರ ವಿವಾದ ಉಂಟಾಗಿದ್ದು, ಘಟನೆಯ ಸಂಬಂಧ ಪರಸ್ಪರ ದೂರು ಪ್ರತಿಯೊಂದು ದಾಖಲಾಗಿದೆ. ಕಳೆದ 2 ದಿನಗಳ ಹಿಂದೆ ತಾಲೂಕು ಗವಿರಂಗಪ್ಪ ದೇವಾಲಯದ ಬಳಿ ನಡೆದಂತಹ ಅಪಘಾತ ಪ್ರಕರಣದಲ್ಲಿ ವಕೀಲ ಬೋರೇಗೌಡ ಎನ್ನುವವರು ಅಕ್ರಮವಾಗಿ ನಡೆದುಕೊಂಡಿದ್ದಾರೆ ಅಂತ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಮತ್ತು ಸಂಘದ ಕೆಲವು ಪದಾಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಸಂದರ್ಭದಲ್ಲಿ ಬೋರೇಗೌಡ ಎನ್ನುವವರು ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಮತ್ತಿತರರು ಪಟ್ಟಣದ ಪೊಲೀಸರಿಗೆ ದೂರನ್ನ ನೀಡಿದ್ರೆ, ಇದಕ್ಕೆ ಪ್ರತಿಯಾಗಿ ತಮ್ಮ ಮೇಲೆ ನಾಗೇಗೌಡ ಮತ್ತು ಮತ್ತಿತರ ವಕೀಲರು ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ವಕೀಲ ಬೋರೇಗೌಡ ಅವರು ಪ್ರತಿ ದೂರು ದಾಖಲಿಸಿದ್ದಾರೆ. ಕರಿಕೋಟು ಹಾಕುವ ವಕೀಲರನ್ನ ಕಂಡ್ರೆ ಕ್ರಿಮಿನಲ್ಗಳು ಬೆದರಬೇಕು. ಆದ್ರೆ ಇಲ್ಲಿ ಒಬ್ಬ ಕ್ರಿಮಿನಲ್ ವಕೀಲನಾಗಿದ್ದು ವಕೀಲ ವೃತ್ತಿಯ ಘನತೆ ಗೌರವಗಳಿಗೆ ತೇಜೋವಧೆ ಮಾಡ್ತಾ ಇದ್ದಾನೆ. ಕ್ರಿಮಿನಲ್ ಹಿನ್ನೆಲೆಯ ಕಾರಣದಿಂದಾಗಿ ಬೋರೇಗೌಡ ಅವರಿಗೆ ತಾಲೂಕು ವಕೀಲರ ಸಂಘದ ಸದಸ್ಯತ್ವ ನೀಡಿಲ್ಲ. ಕೆಲವೊಂದು ಅಪಘಾತ ಪ್ರಕರಣಗಳಲ್ಲಿ ಅರ್ಜಿದಾರನು ಈತನೇ ಮತ್ತು ಎದುರುದಾರನು ಈತನೇ ಆಗಿದ್ದು ತನ್ನದೇ ವಾಹನ ನೀಡಿ ಸುಳ್ಳು ಪ್ರಕರಣಗಳನ್ನ ಸೃಷ್ಟಿ ಮಾಡಿ ವಂಚನೆ ಮಾಡ್ತಿದ್ದಾನೆ. ಕೆಲವೊಂದು ಪ್ರಕರಣಗಳಲ್ಲಿ ಕೇಸ್ ನಡೆಸದೆ ಕಕ್ಷಿದಾರರಿಂದ ಹಣ ಪಡೆದು ವಂಚನೆ ಮಾಡ್ತಾ ಇದ್ದಾರೆ. ವಕೀಲ ವೃತ್ತಿ ಎನ್ನುವುದು ಒಂದು ಸೇವೆಯಾಗಿದ್ದು, ಆದರೆ ವಕೀಲ ಬೋರೇಗೌಡ ವಕೀಲ ವೃತ್ತಿಗೆ ಕಳಂಕವಾಗಿದ್ದು, ತಾಲೂಕು ವಕೀಲರ ಸಂಘದ ಯಾವುದೇ ಪದಾಧಿಕಾರಿಗಳು ಕೂಡ ಈತನ ಮೇಲೆ ಹಲ್ಲೆ ನಡೆಸಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ಪುರುಷೋತ್ತಮ್, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂಆರ್ ಪ್ರಸನ್ನಕುಮಾರ್, ಹಿರಿಯ ವಕೀಲರಾದಂಥ ಕೆಎನ್ ನಾಗರಾಜ್ ಮತ್ತು ಕೆಆರ್ ಮಹೇಶ್, ಗಂಜಿಗೆರೆ ಲೋಕೇಶ್ ಮತ್ತು ನಿರಂಜನ್ ಅವರು ಮಾತನಾಡಿದರು. ಹಲವು ವಕೀಲರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. 15 ಜನ ತಗೊಂಡಿದ್ವಿ. ಬೋರೇಗೌಡನ ವಿಚಾರದಲ್ಲಿ ಹೊಸ ಸದಸ್ಯರನ್ನ ನೇಮಕ ಅನುಮೋದನೆ ನೀಡುವ ವಿಚಾರದಲ್ಲಿ ಬೋರೇಗೌಡನ ವಿರುದ್ಧ ದೂರುಗಳು ಇರೋದ್ರಿಂದ ಆ ಅರ್ಜಿನ ನಾವು ಪರಿಗಣಿಸಿದ್ದೇವೆ. ಏಕೆಂದರೆ 2019ರಲ್ಲಿ ಇವನ ವಿರುದ್ಧ ಸಾಕಷ್ಟು ದೂರುಗಳಿತ್ತು ಅನ್ನೋ ಕಾರಣಕ್ಕೆ ಅಂದಿನ ನಮ್ಮ ಸಂಘದ ಕಾರ್ಯಕಾರಿ ಮಂಡಳಿ ಆ ಅರ್ಜಿನ ವಿಲೆ ಇಟ್ಟು ಅವನ ನೇಮಕ ಮಾಡಿಕೊಂಡಿದ್ದ. ಸೊ ಅವತ್ತಿನಿಂದ ಇವತ್ತಿನವರೆಗೂ ಅವನ ನಡವಳಿಕೆಗಳಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಈ ಸಭೆ ಈ ಪ್ರೆಸ್ ಮೀಟ್ ಮಾಡ್ತಿದ್ದೀವಿ, ನೀವು ನಮ್ಮನ್ನು ಬಿಟ್ಟು ಹೊರತುಪಡಿಸಿ ನಮ್ಮ ಹಿರಿಯರಿದ್ದಾರೆ, ಕಿರಿಯ ವಕೀಲರನ್ನ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿ ಕೇಳಿ. ಇವನ ವರ್ತನೆಯಲ್ಲಿ ಭಾಳಷ್ಟು ದುರ್ವರ್ತನೆ ಇದೆ. ಯಾವುದೇ ವಕೀಲರ ಹತ್ರ ಕೇಸ್ ಇದ್ದರೆ ನಾವು ಅವರೇನಾದರೂ ಇಷ್ಟಪಟ್ಟು ಆ ಕಕ್ಷಿದಾರರು ನಮಗೆ ಬೇಡ ಸರ್, ಆ ವಕೀಲರ ಹತ್ರ ನನ್ನ ವ್ಯವಹಾರ ಬೇಡ, ನಾವು ನಿಮಗೆ ಕೇಸ್ ತಂದು ಕೊಡ್ತೀವಿ ಅಂದರೆ ಮಾತ್ರ ಅಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿ ಆಯಿತು ನೋಡೋಣ, ಇನ್ನೊಂದು ಸರಿ ನೋಡಪ್ಪ ವ್ಯವಸ್ಥೆ ನಡೆಸ್ಕೋ ಅಂತ ಹೇಳಿರ್ತೀವಿ. ಆದರೂ ಬೇಡ ಅಂತ ಬಂದು ಅವ್ರು ನೋ ಅಬ್ಜೆಕ್ಷನ್ ತಂದಂಥ ಸಂದರ್ಭದಲ್ಲಿ ಮಾತ್ರ ಅವ್ರು ಕೇಸ್ ತೊಗೋತೀವಿ. ಅವ್ರಿಗೂ ಒಂದು ಮಾತು ಹೇಳ್ತೀವಿ, ನೀವು ನೋ ಅಬ್ಜೆಕ್ಷನ್ ಕೊಡ್ತಾ ಇದ್ದೀರಾ ಹೆಂಗೆ ಅಂತ ಕೇಳ್ತೀವಿ. ಆ ವ್ಯಕ್ತಿ ತೀರಾ ಅವನು ಸರಿಯಾಗಿಲ್ಲ ಅಂದರೆ ನಾವು ಬೇಡ ಅಂತಲೇ ಕಳಿಸ್ತೀವಿ. ಈ ಬೋರೇಗೌಡ ಯಾರು ಹೋಗಿ ಸರ್ ನಾನು ಕೇಸ್ ಕೊಟ್ಟಿದ್ದೀನಿ ಅಂದರೆ ಬಾ, ಅವ್ರು ನಡೆಸೋಕ್ಕಾಗಲ್ಲ, ನಾನು ನಡೆಸ್ಕೊಡ್ತೀನಿ, ಬೇಗ ನಡೆಸ್ಕೊಡ್ತೀನಿ, ಈ ರೀತಿ ಪ್ರಚೋದನೆ ಮಾಡಿ ನಮ್ಮ ಸಂಘದ ಸದಸ್ಯರನ್ನ ಅನೇಕ ಕೇಸುಗಳಲ್ಲಿ ಅನೇಕ ಕಕ್ಷಿಗಾರರಿಗೆ ಹೇಳಿ ಅವರಿಂದ ಕೇಸನ್ನು ವಾಪಸ್ ಪಡ್ಕೊಂಡಿದ್ದಾನೆ. ಆ ಕೇಸುಗಳನ್ನು ಸಹ ಸರಿಯಾದ ರೀತಿ ನಡೆಸ್ತಾ ಇದೆ. ಇದು ನಮ್ಮೆಲ್ಲ ವಕೀಲರಲ್ಲಿ ಒಂದು ಅಸಮಾಧಾನ ಇದ್ದೇ ಇದೆ. ಈ ರೀತಿ ಮಾಡ್ತಾ ಇದ್ದಾನೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾನೆ ಕಕ್ಷಿದಾರರ ಮಧ್ಯೆ. ಹಾಗೆ ಕೆಲವೊಂದು ಕಕ್ಷಿಗಾರರು ಸಹ ಈಗ ಕೆಲವು ದಿನದಿಂದ ಅವರು ಬರ್ತಾರೆ, ಅವ್ರಿಗೆ ತುಂಬ ಕಿರುಕುಳ ಕೊಟ್ಟು ನಮ್ಮ ಕೋರ್ಟ್ ಆವರಣದಲ್ಲಿ ಅವನ ಮೇಲೆ ಜಗಳ ಮಾಡೋದು. ಆ ಸಂದರ್ಭದಲ್ಲಿ ನಾವು ಕೇಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇವನು ನಮ್ಮ ಸಂಘ ಸದಸ್ಯನೂ ಅಲ್ಲ, ಇವನ ವರ್ತನೆನೂ ಹಂಗಿದೆ. ಆ ಕಾರಣ ಅವನ್ನ ನಾವು ಮಾತಾಡ್ಸೋದೇ ಬೇಡ. ಆ ಕಕ್ಷಿದಾರ ಉಂಟು, ಅವರು ಏನಾರು ಮಾಡ್ಕೊಳ್ಳಿ ಅಂತಿದ್ದು. ಅದೇ ಒಂದು ವರ್ತನೆ ನಮ್ಮ ಬೇರೆ ವಕೀಲರ ಜೊತೆ ಆಗಿದ್ರೆ ನಾವೇ ಕರೆದು ಬುದ್ಧಿ ಹೇಳಿ ಎಂತು ಅಂತೇಳಿ ಒಂದು ಸಮಾಧಾನ ಮಾಡ್ತಾಯಿದ್ವಿ. ಈ ರೀತಿ ಕಕ್ಷಿದಾರಗಳ ಹಿಂದೆ ಹೊಡೆದಾಟ ಮಾಡೋದು, ಅವ್ರ ಮೇಲೆ ಕೇಸ್ ಹಾಕ್ಸೋದು, ಈ ಒಂದಷ್ಟು ಕೇಸುಗಳು ಹಾಕೊಂಡಿದ್ದಾನೆ. ಅವ್ರ ಕಕ್ಷಿಗಾರರ ಮೇಲೆ ಅವನೇ ದೂರು ಕೊಟ್ಟು ಹಾಕೊಂಡಿದ್ದಾನೆ. ಇದು ವಕೀಲ ವೃತ್ತಿನ ತನ್ನ ಕಕ್ಷಿದಾರರ ವಿರುದ್ಧ ತಾನೇ ದೂರು ಕೊಟ್ಟು ಪೊಲೀಸ್ ಠಾಣೆಯಲ್ಲಿ ಕೇಸ್ ಮಾಡಿ ಕೇಸ್ ನಡೆಸ್ತಾವನೆ ಅಂದರೆ ಅವನೇ ದೂರುದಾರ ಆಗೋನು. ಎಲ್ಲರೂ ಇದೆಯಾ? ಇದು ಅತಿಯಾದ ದುರ್ನಡತೆ ಅವನು. ಈ ದುರ್ನಡತೆಯಿಂದ ನಮ್ಮ ಸಂಘಕ್ಕೆ, ನಮ್ಮ ವಕೀಲರಿಗೆ ಒಂದು ಘನತೆಗೆ, ಗೌರವಕ್ಕೆ ಚ್ಯುತಿ ಉಂಟು
ಮಾಡ್ತಾರೆ ಆ ವ್ಯಕ್ತಿ ವಿರುದ್ಧ. ನಮ್ಮ ಸಂಘದ ಈಗ ಕೇಳಕ್ಕೆ ಹೋದರು ಅವರಿಗೆ ಈ ದಿನ ಒಂದು ಸುತ್ತ ಏನು ನಮ್ಮ ಸಂಘದ ಸದಸ್ಯನಲ್ಲದ ಒಬ್ಬ ವಕೀಲನಾಗಿರ್ತಕ್ಕಂಥ ಬೋರೇಗೌಡ ಏನು ಮೊನ್ನೆ ಗಲಾಟೆಗೆ ಕಾರಣಕರ್ತನಾಗಿದ್ದಾನ, ಅವನ ಮೇಲೆ ಸಾಕಷ್ಟು ಅಂತ ಅಂದರೆ ಸೊ ಅದನ್ನು ರುಜುವಾತುಪಡಿಸಲಿಕ್ಕೆ ಸಾಧ್ಯ ಆಗದಷ್ಟು ಎಲ್ಲ ವಕೀಲರ ಮೇಲೂ ಕೂಡ ಒಂದು ಆರೋಪ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಅವನಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನಲ್ಲಿ ಸದಸ್ಯರಾಗಿರೋದು ಬಿಟ್ಟರೆ ನಮ್ಮ ವಕೀಲ ಸಂಘದಲ್ಲಿ ಯಾವುದೇ ಕಾರಣಕ್ಕೂ ಅವನಿಗೆ ಸದಸ್ಯತ್ವ ಕೊಟ್ಟಿಲ್ಲ. ಕಾರಣ ಇಷ್ಟೇ, ಅಮಾಯಕರನ್ನ ಬಲಿಪಶು ಮಾಡ್ತಕ್ಕಂಥದ್ದು. ಅಮಾಯಕರನ್ನ ಯಾವ ರೀತಿ ಬಲಿಪಶು ಮಾಡ್ತಕ್ಕಂಥದ್ದು ಅಂತ ಅಂದರೆ ಸುಳ್ಳು ಮಾಹಿತಿಗಳನ್ನ ಹೇಳ್ತಕ್ಕಂಥದ್ದು. ಅವನಿಗೆ ಆ ಸುಳ್ಳು ಮಾಹಿತಿಗಳ ಅನ್ವಯದಿಂದ ಈ ವಕೀಲ ವೃತ್ತಿಗೆ ಕೋಟ್ ಹಾಕೊಂಡು ಒಂದು ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂತಹ ಬಡವರ ಪರ ಹೋರಾಟ ಮಾಡ್ತಕ್ಕಂತಹ ಈ ವೃತ್ತಿಗೆ ಎಷ್ಟು ಚ್ಯುತಿ ಬರೋ ರೀತಿ ನಡ್ಕತಾನೆ ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳಿವೆ. ಅವನ ಹತ್ರ 4 ಸ್ಕೂಟ್ರ್ಗಳಿವೆ. ಅವನ ಹೆಂಡತಿ ಹೆಸರಲ್ಲಿ 1 ಸ್ಕೂಟ್ರು, ಅವನ ಹೆಸರಲ್ಲಿ 2 ಸ್ಕೂಟ್ರು, ಅವನ ಮಾವನ ಹೆಸರಿನಲ್ಲಿ 1 ಸ್ಕೂಟ್ರ್ ಇದೆ. ಸುಮ್ಮನೆ ಉದ್ದೇಶಪೂರ್ವಕವಾಗಿ ಯಾವುದೂ ಇಲ್ಲದೆ ಇರತಕ್ಕಂತಹ ಪೊಲೀಸರನ್ನ ಸರಿ ಮಾಡಿಕೊಂಡು ಅವನೇ ಅರ್ಜಿದಾರನೂ ಕೂಡ ಅವರು, ಎದುರುದಾರನೂ ಕೂಡ ಅವರು. ಇಂತಹ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡು ಸುಳ್ಳು ಕೇಸ್ ಸುಳ್ಳು ಕೇಸ್ಗಳನ್ನ ಆಗ್ತಕ್ಕಂಥದ್ದು. ಯಾವ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ಬೇಕು. ಯಾವ ಥರ ಸೃಷ್ಟಿ ಮಾಡ್ತಾನೆ ಅಂತ ಅಂದರೆ ಆ ಸ್ಕೂಟರ್ಗಳನ್ನ ಫಿಕ್ಸ್ ಮಾಡ್ಕೊಳ್ತಕ್ಕಂಥ ಯಾವ ಪ್ರಕರಣದಲ್ಲಿ ಅದನ್ನು ಮಾಡ್ತಾರೆ ಅಂತ ಅದನ್ನು ವಿವರವಾಗಿ ಹೇಳ್ಬೇಕು ನೀವು. ಆ ಅಪಘಾತ ಪ್ರಕರಣಗಳಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಅಪಘಾತದ ಪ್ರಕರಣಗಳಲ್ಲಿ ಮಾಡಿಕೊಂಡು ಈ ಇನ್ಶೂರೆನ್ಸ್ ಇರಕ್ಕಿಲ್ಲ, DL ಇರಕ್ಕಿಲ್ಲ ಅಂತವುಗಳನ್ನ ಸೃಷ್ಟಿ ಮಾಡ್ಕೊಂಡು ಇವನೇ ಅರ್ಜಿದಾರನೂ ಹೌದು, ಎದುರುದಾರನೂ ಹೌದು. ಇದು ಒಂದು. ಎರಡನೇದೇನು ಅಂತ ಅಂದರೆ ಇಲ್ಲಿ ಸಾಕಷ್ಟು ಹಿರಿಯ ವಕೀಲರುಗಳಿದ್ದಾರೆ. ಆ ಹಿರಿಯ ವಕೀಲರು ಮೇಲೆ ಏಕವಚನದಲ್ಲಿ ಅವನಿಗೇನು ಬರುತ್ತೆ, ಅವನಿಗೇನು ಬರಲ್ಲ, ಅವನ ಬಗ್ಗೆ ಕಾನೂನು ಬಗ್ಗೆ ತಿಳುವಳಿಕೆನೇ ಇಲ್ಲ, ಆತ ಏನೇನೋ ಮಾತಾಡ್ತಾನೆ, ಅವನು 10 ವರ್ಷ ನಡೆಸ್ತಾನೆ, 50 ವರ್ಷ ನಡೆಸ್ತಾನೆ, ನಾನು 2 ದಿವಸಕ್ಕೆ ನಡೆಸ್ತೀನಿ, 3 ದಿವಸಕ್ಕೆ ಕಂಪ್ಲೀಟ್ ಮಾಡ್ತೀನಿ ಅಂತಕ್ಕಂಥ ಆರೋಪಗಳನ್ನ ಪ್ರತಿ ವಕೀಲರ ಮೇಲೆ, ಒಬ್ಬನೇ ಅಂತ ಅಲ್ಲ, ಪ್ರತಿ ವಕೀಲರ ಮೇಲೆ ನಡೆಸ್ತಕ್ಕಂಥದ್ದು. ಎರಡನೇದೇನು ಅಂತ ಅಂದರೆ ಸುಳ್ಳು ಯಾವ ಅಮಾಯಕ ವ್ಯಕ್ತಿಗಳಿರ್ತಾರೆ ಆ ಅಮಾಯಕ ವ್ಯಕ್ತಿಗಳೇ ಪ್ರನೋಟ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿ. ಆ ಪ್ರನೋಟ ಸೃಷ್ಟಿ ಮಾಡಿ ಅಕ್ರಮ ಡಿಗ್ರಿಗಳನ್ನ ಪಡೆದಿರ್ತಕ್ಕಂಥದ್ದು. ವಕೀಲರ ಸಂಘದ ಗೌರವ ಕಳೆದುಕೋಸ್ಕರ ಮಾಡ್ತಿರ್ತಕ್ಕಂಥ ಕೆಲಸ. ಏನು ದಿನಾಂಕ 3/12/2025 ನಮ್ಮ ವಕೀಲ ಮಿತ್ರರು ಸಾವನ್ನಪ್ಪಿರ್ತಾರೆ. ಆಗ ನಾವು ಅವರ ಶಾಸಕರನ್ನು ವಹಿಸಿದ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗುತ್ತೆ. ಆಗ ಪ್ರಸ್ತುತ ಸಂದರ್ಭದಲ್ಲಿ ಅವರು ಜೊತೆಗೆ ಎದುರಾಗ್ತಾರೆ. ಯಾಕಪ್ಪ ಈ ರೀತಿ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅವರೇ ನಮ್ಮ ಸಂಘದ ಅಧ್ಯಕ್ಷರ ಮೇಲೆ, ಖಜಾಂಚಿ ಮೇಲೆ ಅಲ್ಲೇನೇ ಮಾಡ್ತಾರೆ. ಅಲ್ಲೇ ಮಾಡಿ ಬಾಯಿ ಬಂದು ಹೊರಟೋಗ್ತಾರೆ. ಆ ಸಂದರ್ಭದಲ್ಲಿ ಇವರು ಕಂಪ್ಲೇಂಟ್ ಕೊಡೋಕ್ಕೆ ಸ್ಟೇಷನ್ಗೆ ಹೋಗಿರ್ತಾರೆ. ಆಗ ಇವ್ರ ಮೇಲೆ ಕೇಸ್ ಆಗ್ಬಿಡ್ತಾರೆ. ಒಂದೇ ಕಾರಣಕ್ಕೋಸ್ಕರ ಅವನು ಈ ಘಟನೆ ಸೃಷ್ಟಿ ಮಾಡಿಕೊಂಡು ಅವನೇ ಆಫೀಸ್ನೆಲ್ಲ ಇದು ಮಾಡಿಕೊಂಡು ಸುಳ್ಳು ಕಂಪ್ಲೇಂಟ್ನ ಕೊಟ್ಟು ನಮ್ಮ ಸಂಘದಲ್ಲಿ ಪ್ರಚಾರ ಮಾಡ್ತಾರೆ. ಈಗ ಜಾಗದಲ್ಲಿ ಅವ್ರು ಹೊಡೆದ್ರು ಮೇಲೆ ಆ ಫೋಟೋನ ಇದಾಗ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಮತ್ತು ಖಜಾಂಚಿಗಳಿಗೆ ಅವನೇ ಅಲ್ಲೇ ಮಾಡೋ ಫೋಟೋಗಳು ಇವ್ರಿಗೂ ನಾವು ಹಾಕಿಲ್ಲ, ನಾವು ತೋರಿಸಿಲ್ಲ. ನೋಡಿ ಈಗ ತೋರಿಸ್ತೀವಿ, ಅವ್ನು ಹಾಕಿಲ್ಲ ಅಧ್ಯಕ್ಷರಿಗೆ ಬೀಜರು, ನೆಕ್ಸ್ಟ್ ಇವ್ರು ಖಜಾಂಚಿಗೆ ಈ ಫೋಟೋಗಳನ್ನ ಎಲ್ಲೂ ಹಾಕಿಲ್ಲ. ಇವ್ರಿಗೆ ನಮ್ಮ ಗೌರವ ನಾವೇ ಕಳ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಹಾಕಿಲ್ಲ. ಇಲ್ಲ ಅವರೇ ಮಾಡಿದ್ರು. ಆಗ ಯಾವ ಕಂಪ್ಲೇಂಟ್ ಕೂಡ ಹೋಯ್ತು ಅಂತ ಗೊತ್ತಾಯಿತು. ಆಗ ಅವನು ಔಟ್ರ್ ಕೇಸ್ಗಳಿಗೆ ಸೃಷ್ಟಿ ಮಾಡಿಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದಿಲ್ಲ ಮಾಡಿದ್ರು. ಈ ಏನು ಅವನು ಕ್ರಿಯೇಟ್ ಮಾಡ್ತಾನೆ ಅವೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಏನಾದರೂ ಸುಳ್ಳು ದೂರು ಕೊಟ್ಟಿದ್ದಾರೆ. ಪತ್ರಿಕಾ ಮಾಧ್ಯಮಗಳು ದಯವಿಟ್ಟು ಒಂದು ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಅವ್ನು ಹಿನ್ನೆಲೆ ಫಸ್ಟು ಅರ್ಥ ಮಾಡ್ಕೋಬೇಕು. ಬೋರೇಗೌಡ ನಮ್ಮ ಲಾಯರ್ಸ್ಗಳೇ ಕೋರ್ಟಡಿ ಬೋರೇಗೌಡ ಅಂತ ನಾವು ಕರೆದಿದ್ದೀವಿ. ಆಮೇಲೆ ಕೋರ್ಟ್ ಡಾಕ್ಯುಮೆಂಟ್ ಎಲ್ಲ ತಿದ್ದೋದು, ಆಮೇಲೆ ಬಡ ವಕೀಲರದೆಲ್ಲ ಕೇಸ್ಗಳು ಕಿತ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾರೆ. ಜೂನಿಯರ್ಸ್ಗೆ ಸೀನಿಯರ್ಸ್ಗೆ ಎಲ್ಲ ತೊಂದರೆ ಕೊಟ್ಟಿದ್ದಾನೆ ಅವನು. ಇನ್ನೊಂದು ನಾನು ಹೇಳಲ್ಪಟ್ಟದಂದರೆ
ಒಬ್ಬನ ವ್ಯಕ್ತಿಯಿಂದ ನಮ್ಮ ಇಡೀ ವಕೀಲ ಸಮೂಹಕ್ಕೆ ಅನ್ಯಾಯ ಆಗಬಾರ್ದು. ಆಮೇಲೆ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಪಬ್ಲಿಕ್ ಆಗ್ತಾರೆ ನಮಗೆ ಮಾತಾಡ್ಬಾರ್ದು. ಯಾಕೆ ಕ್ಲೈಂಟ್ಗಳು ನಮಗೂ ಅನ್ನದಾತ್ರ ಇದ್ದಂಗೆ ಅವ್ರು ಬಂದು ಸರ್ ಹಿಂಗೆ ಆಗೋಯ್ತು ಅಂತ ಮಾಡಬಾರ್ದು. ಈಗ 180 ಜನ ವಕೀಲರಲ್ಲಿ ನಮ್ಮ ಕ್ಯಾರ್ ಕಡೆ ಫಸ್ಟ್ ಇಷ್ಟೇ ಅಡ್ವೊಕೇಟ್ಸ್ ಮೇಲೆ ಅಡ್ವೊಕೇಟ್ಸ್ ಅಲ್ಲೇ ಆಗಿದ್ರೆ ಫಸ್ಟ್ ನೀವು ಹೇಳ್ದಂಗೆ ಪಂಥಕ್ಕೆ ಮಾಡ್ಕೊಂಡಾಗೆ ಅದು ಯಾವ ರೀತಿ ಆಗಿಲ್ಲ. ಆಮೇಲೆ ನಮ್ಮ ವಕೀಲ ಮಿತ್ರಗಳಲ್ಲಿ ಎಷ್ಟು 180 ಜನ ಇದೀವಿ, ಎಲ್ಲ ಒಗ್ಗಟ್ಟಾಗೆ ಇದೀವಿ. ಅವ್ನು ಒಬ್ಬರು ಬಿಟ್ಟು ಯಾಕೆ ನಮ್ಗೆ ಯಾವುದೇ ಒಂದು ಗಲಾಟೆ ಇದ್ರೆ ನಾವೆಲ್ಲ ಒಗ್ಗಟ್ಟಾಗೆ ಇರ್ತೀವಿ. ಅವನಿಗೆ ನಮ್ಮ ಬಾರ್ ಮೆಂಬರೇ ಆಗಿದ್ದ ಕಾರಣದಿಂದ ಅವ್ನು ಬಂದು ನಮ್ಮ ಹೇಳ್ದಂಗೆ ವಕೀಲರು ಬಾರ್ ಕೌನ್ಸಿಲ್ ಮಾಡ್ಬೋಯಿತು. ಹೋಗಿ ಪಬ್ಲಿಕ್ ಎಲ್ಲ ಕಕ್ಕ ಬಂದ್ಬಿಟ್ಟು ಅಲ್ಲೆಲ್ಲ ಮೀಟಿಂಗ್ ಮಾಡಿಸ್ಬಿಟ್ಟು ಎಲ್ಲ ಮಾಡಿದ್ರೆ ನಮ್ಮ ವಕೀಲರು ದೇಶ ಉದಯ ಮಾಡ್ದಂಗೆ. ವಕೀಲ ಮಿತ್ರರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ಯಾವುದೇ ಹಿನ್ನೆಲೆ ಗೊತ್ತಿರದೆ ದಯವಿಟ್ಟು ನಮ್ಮ ವಕೀಲರ ಸಂಘದ ಮೇಲೆ ಆಗಲಿ ನಮ್ಮ ವಕೀಲರ ಮಿತ್ರಗಳ ಮೇಲೆ ಆಗಲಿ ಅಪಪ್ರಚಾರಗಳನ್ನ ಮಾಡಬೇಡಿ ಅಂತೇಳಿ ಇದು ಮಾಡ್ತೀನಿ. ಹಾಗೆ ನೊಂದ ವ್ಯಕ್ತಿಗಳು ಕಕ್ಷಿದಾರವರು ಯಾರ್ಯಾರು ಅವ್ರ ಕಡೆಯಿಂದ ನೊಂದಿದ್ದಾರೆ, ಅವರು ಒಂದು 10 ಜನ ಬಂದಿದ್ದಾರೆ, ಅವರು ಮಾತಾಡ್ತಾರೆ ಅವ್ರ ಕಡೆಯಿಂದ ಏನೇನಾಗಿದೆ ಕೆಲಸ ಅಂತ.